ಸಾಹಿತ್ಯ ಸಾಧನೆಗೆ ಗೌರವದ ಕಿರೀಟ ಡಾಕ್ಟರ್ ಶ್ರೀಕಂಠ ಬಿಜಿಗೆ ಗೌರವ ಡಾಕ್ಟರೇಟ್ ಪುಸ್ತಕಗಳ ಲೋಕಾರ್ಪಣೆಗೂ ಸಾಕ್ಷಿಯಾದ ಬೆಂಗಳೂರು. ಭಾರತ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಅಂಡ್ ಎಜುಕೇಷನ್ ವತಿಯಿಂದ ಆಯೋಜಿಸಿದ್ದ ಗೌರವ ಡಾಕ್ಟರೇಟ್ ಪ್ರದಾನ ಸಮಾರಂಭವು ಜುಲೈ 11, 2026ರಂದು ಬೆಂಗಳೂರಿನ ಶಿವಾಜಿನಗರದ ಹೋಟೆಲ್ ಎಜೆ ಇಂಟರ್ನ್ಯಾಷನಲ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ 10:30ಕ್ಕೆ ಪ್ರಾರ್ಥನೆ ಹಾಗೂ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮದೊಂದಿಗೆ ಸಮಾರಂಭ ಆರಂಭ ಆಯಿತು. ಬಳಿಕ ಗಣ್ಯ ಅತಿಥಿಗಳ ಸ್ವಾಗತ ಪರಿಚಯ ನಡೆಯಿತು. ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳು ಜ್ಯೋತಿ ಬೆಳಗೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ, ಶಿಕ್ಷಣ, ಸಾಹಿತ್ಯ, ಜೀವಿತಾವಧಿಯ ಸಾಧನೆಗಳನ್ನು ಗುರುತಿಸಿ ಆಯ್ದ ಗಣ್ಯರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಕಂಠ ಬಿಜೆ ಅವರ 2 ಕೃತಿಗಳಾದ ದ ಕ್ರೌನ್ ಆಫ್ ಬ್ರೋಕನ್ ಹಾರ್ಟ್ ಅಂಡ್ ದ ಫೈರ್ ದಟ್ ವಾಕ್ ದ ಓಷನ್ ಪುಸ್ತಕಗಳ ಲೋಕಾರ್ಪಣೆ ನೆರವೇರಿತು. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರೋ ಮಹತ್ವದ ಕೊಡುಗೆ ಮತ್ತು ಸೃಜನಾತ್ಮಕ ಸಾಧನೆಯನ್ನ ಪರಿಗಣಿಸಿ ಡಾಕ್ಟರ್ ಶ್ರೀಕಂಠ ಬಿಜೆ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ಕೊನೆಯಲ್ಲಿ ವಂದನಾರ್ಪಣೆ ಹಾಗೂ ರಾಷ್ಟ್ರಗೀತೆ ಹಾಡೋ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. ಇವತ್ತು ನನಗೆ ಬಹಳ ಒಂದು ಆನಂದಮಯವಾದಂಥ ಕ್ಷಣ, ಬಹಳ ಸಂತೋಷಮಯವಾದಂಥ ಕ್ಷಣ. ಏಕೆಂದರೆ ನನ್ನ ಜೀವನದಲ್ಲಿ ಅತ್ಯುನ್ನತವಾದಂಥ ಪದವಿಯಾದಂಥ ಡಾಕ್ಟರೇಟ್ ಪದವಿಯನ್ನು ನಾನು ಸಾಹಿತ್ಯ ಅಂದರೆ ಲಿಟ್ರೇಚರ್ ಸಂಬಂಧಪಟ್ಟಂತೆ ನನಗೆ ಭಾರತ್ ವರ್ಚುವಲ್ ಪೀಸ್ ಆ್ಯಂಡ್ ಎಜುಕೇಷನ್ ಯೂನಿವರ್ಸಿಟಿಯಿಂದ ನನಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಕ್ಕಂಥ ನಮ್ಮ ಅಪ್ಪ ಅಮ್ಮ, ಹಾಗೆ ನನ್ನ ಅಪ್ಪ ಅಮ್ಮನ ಥರನೇ ನನ್ನ ಫ್ಯಾಮಿಲಿಯನ್ನು ನನ್ನನ್ನು ನೋಡ್ಕೊಂಡಿರ್ತಕ್ಕಂಥ ನಮ್ಮ ಫ್ಯಾಮಿಲಿ ಆಗಿರ್ತಕ್ಕಂಥ ಸುಧಾ ಅವರಾಗಿರ್ಬೋದು, ಅಥವಾ ಜಗದೀಶ್ ಆಗಿರ್ಬೋದು, ಅಥವಾ ಅವರ ಮಗಳಾಗಿರ್ತಕ್ಕಂಥ ತನ್ವಿ ಆಗಿರ್ಬೋದು, ಅವ್ರ ತಮ್ಮ ಆಗಿರ್ತಕ್ಕಂಥ ದಿನೇಶ್ ಆಗಿರ್ಬೋದು, ಹಾಗೆ ಅವರ ಫ್ಯಾಮಿಲಿ ಒಬ್ಬರಾಗಿರ್ತಕ್ಕಂಥ ಗಂಗಾಧರ್ ಮಾವ ಆಗಿರ್ಬೋದು, ಹಾಗೆ ಅವರ ತಂಗಿಯಾಗಿರ್ತಕ್ಕಂಥ ವಿಶಾಲಕ್ಕ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು. ಸೊ ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ನನ್ನ ಈ ಅಚೀವ್ಮೆಂಟ್ ಸಾಧನೆಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು. ಸೊ ನಾನು ಈ ಒಂದು ಕ್ಷಣದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹೋದ್ರು ಆ ಒಂದು ಆನಂದ ಕ್ಷಣವನ್ನು ಅನುಭವಿಸ್ತಾ ಇದ್ದೀನಿ, ಫೀಲ್ ಮಾಡ್ತಾ ಇದ್ದೀನಿ. ಸೊ ಐ ಫೀಲ್ ಪ್ರೌಡ್ ಟು ಬಿ ಐ ವಾಸ್ ಗೆಟಿಂಗ್ ದಿಸ್ ಅವಾರ್ಡ್ ಫಾರ್ ದ ಡಾಕ್ಟರೇಟ್. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಾನು ಈ ಅವಾರ್ಡ್ ಪಡೆದಿರೋದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಾರಣ ಆಗಿರ್ತಕ್ಕಂಥ ಕರ್ನಾಟಕದ ಎಲ್ಲ ಜನತೆಗಳಿಗೂ ಕೂಡ ನನ್ನ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಚಿರಂಜೀವಿ ಸರ್ಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅವರು ಕೂಡ ನನಗೆ ಒಂದು ರೀತಿಯಾದಂಥ ಸ್ನೇಹಿತನ ರೀತಿಯಲ್ಲಿ ಎಲ್ಲ ಸಪೋರ್ಟನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.